ಮರಿತೀರಿ ಮತ್ತೆ ಜಾನ ಮರೆಯುವಂತೆ ನಾವು ಇದಕ್ಕೆ ಮರ್ತು ಬಿಡ್ತೀರಿ. ನಿನ್ನೆ ಹೇಳಿದ್ದೀನಿ ನಿಮಗೆ, ನಾನು ನನ್ನ ಗುರುಗಳನ್ನು ನೆನೆಸ್ಕೊಳ್ತಾ ಶ್ರೀ ಗುರುದೇವ್ ಅಂತ ಹೇಳಿದಾಗ ನೀವು ನಮ್ಮನ್ನೊಳಗೊಂಡು ಎಲ್ಲ ಗುರುಗಳು ನೆನೆಸ್ಕೊಂಡು ಜೈ ಗುರುದೇವ್ ಅನ್ಬೇಕು ಅಂತ ಹೇಳಿದ್ದೀನಿ ನಾನು. ಮತ್ತು ನಿಮಗೆ ತಾಕಲಾಟ ಮರೆತು ಬಿಡ್ತೀರಿ. ಶ್ರೀ ಗುರುದೇವ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಈ ಆಶ್ರಮಕ್ಕೆ ಎಷ್ಟೋ ಜನ ವಿಸಿಟರ್ ಬರ್ತಾರೆ, ಸಂದರ್ಶಕರು. ಕೆಲವು ಜನ ತಮ್ಮ ಆರೋಗ್ಯದ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ರೋಗಿಗಳು ಶುಶ್ರೂಷೆಗಾಗಿ ಬರ್ತಾರೆ. ಕೆಲವು ಜನ ವಿಸಿಟಿಂಗ್ ಬರ್ತಾರೆ, ಇಲ್ಲೊಂದು ಆಶ್ರಮ ಐತೆ ಅಂತ ನೋಡ್ಕೊಂಬರು ಅಂತ ತಿಳ್ಕೊಂಡು. ಒಳಗೆ ಬಂದ ತಕ್ಷಣ ಎಲ್ಲ ನೋಡ್ತಾರೆ. ಕೆಲವು ಮಂದಿ ಅತ್ಯಂತ ಆಪ್ತರಿದ್ದರೆ ನಾನು ಅವರಿಗೆ ತೋರಿಸ್ತೀವಿ ಇದನ್ನೆಲ್ಲ ಎಲ್ಲೆಲ್ಲಿ ಏನದು ಅಂತ ತಿಳ್ಕೊಂಡು. ಕೆಲವು ಮಂದಿ ಇನ್ನೂ ಪೂರ ನೋಡಿರ್ಲಿಕ್ಕಿಲ್ಲ. ನೀವು ಆಶ್ರಮದೊಳಗೆ ಅನೇಕ ಧ್ಯಾನ ಮಂದಿರಗಳಿವೆ, ಟ್ರೀಟ್ಮೆಂಟ್ ಸೆಂಟರ್ ಇದೆ, ಎಲ್ಲ ಇದೆ. ಎಲ್ಲ ನೋಡಲಿಕ್ಕೆ ಎಲ್ಲ ಕಡೆ ಒಂದಿಷ್ಟು ಧ್ಯಾನ ಮಾಡಿ ಒಂದಿಷ್ಟು ನೋಡಿ ಬರಲಿಕ್ಕೆ ಕನಿಷ್ಠ 2 ತಾಸರ ಬೇಕಿಲ್ಲ. ಆದರೆ ನೀವು ಬರೀ ಚಿಕಿತ್ಸೆಯ ರೂಪದೊಳಗೆ ಈ ಆಶ್ರಮದ ಲಾಭವನ್ನು ಪಡಿತಾ ಇದ್ದೀರಿ. ಹೀಗೆ ಎಷ್ಟೋ ಜನ ಬರ್ತಾರೆ. ಬಂದವರಿಗೆ ನೋಡಿ ಆದಮೇಲೆ ಎಂಥ ಅದ್ಭುತ ಇದು, ಟೆನ್ಷನ್ ಲೆಸ್ ಅದು, ಶಾಂತ ಅದು. ಬಂದು ಇಲ್ಲೇ ಇತ್ತು, ನಾವು ನೋಡಿದ್ದಿಲ್ಲ, ಸಮೀಪ ಇತ್ತು ನೋಡಿದ್ದಿಲ್ಲ, ಬಂದು ಒಂದು 10 ದಿವಸ ಇರಬೇಕಂತ ಮಾಡೀವಿ ಅಂತ. ಬಂದು ಒಂದು 10 ದಿವಸ ಇರಬೇಕಂತ ಮಾಡೀವಿ ಅಂತ ಬರ್ತಾರೆ. ನಾ ಅಂತೀನಿ, ಈಗ ಬಂದಿರಲ್ಲ, ಮುಂದೆ ನೀವು ಬರೋದಿಲ್ಲ ಅಂತೀನಿ. ಯಾಕೆ ಹಿಂಗ್ಯಾಕೆ ಹೇಳ್ತೀರಿ ಅಂತಾರೆ ಅವರು. ಮನುಷ್ಯನ ಗುಣ ಅದು, ಮನುಷ್ಯನ ಗುಣ. ಯಾವುದನ್ನು ನೋಡ್ತಾನ ಅದ್ರ ಬಗ್ಗೆ ಆಸಕ್ತಿ ವಹಿಸುತ್ತ, ಆಕರ್ಷಣೆ ಆಗ್ತದೆ. ಹೌದಾ? ಎಲ್ಲಿ ಹೋಗ್ತಾನ ಆ ವಿಷಯದ ಕುರಿತು, ಆ ಸ್ಥಳದ ಕುರಿತು ಅವನಿಗೆ ಪರಿಣಾಮ ಆಗ್ತದೆ. ಅವಾಗ ಅಂಥ ಮಾತು ಬರ್ತಾವೆ. ಮತ್ತೊಂದು ಸ್ಥಳ ಬೇರೆದಾಗ ಮತ್ತೆ ಬೇರೆ ಮಾತು ಬರ್ತಾವೆ. ಇಲ್ಲಿ ಬಂದ ಕೂಡಲೇ ಚಲೋ ಅನ್ನಿಸ್ತದಲ್ಲ, ಈ ಮಾತು ಬಂದು ಸುಡುಗಾಡಿಗೆ ಹೋಗ್ಲಿಬೇಕಾರೆ ಅವಾಗ ಮಾತು ಬೇರೆ ಆಗ್ತಾವೆ. ಸ್ಮಶಾನಕ್ಕೆ ಮನೆ ಕೊಡಕ್ಕೆ ಹೋದಾಗ ಚಿ ಮನುಷ್ಯ ಜೀವನ ಎಷ್ಟು ಇದ್ರಪ್ಪ, ನಿನ್ನೆ ಅವನು ಮಾತಾಡಿವಪ್ಪ, ಇವತ್ತಿಲ್ಲ. ಭಾಳ ಅತಂತ್ರಪ್ಪ ಬದುಕು. ಯಾವಾಗ ನಾವು ಕೊಟ್ಟಕ್ಕಂತೀವೋ ಏನು ಅಂತೀವಿ, ಹೊರಗೆ ಬಂದ್ಕೊಂಡು ಎಲ್ಲ ಮರಿತೀವಿ. ಮಾಡ್ತಾರೆ. ಶ್ರಾವಣ ಮಾಸ ಪುರಾಣ ಹಚ್ತಾರ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಜೀವನ ಅಂದ್ರೇನು ಹೇಳ್ತಾರ. ಭಾಳ ಅದ್ಭುತ, ಹಂಗೆ ಇರಬೇಕು, ಆಧ್ಯಾತ್ಮಿಕ ಜೀವನ ನಡೆಸ್ಬೇಕಂತಾರೆ. ಮತ್ತೆ ಮನೆಗೆ ಬಂದ್ಕೊಳ್ಳಿ ಅದೇ ಹಳೆ ನೋಡ್ರಿ. ನೀವೆಲ್ಲ ಹೆಣ್ಮಕ್ಳು ಇರ್ತೀರಿ, ಹೆರಿಗೆ ಆಗೋ ಕಾಲಕ್ಕೆ ಎಪ್ಪೋ ಸುಡುಗಾಡ, ಇದು ಬೇಡ ಮಕ್ಕಳು ಬೇಡ, ನನಗೆ ಇದು ಲಾಸ್ಟ್ ಅಂತೀರಿ. ಲಾಸ್ಟ್ ಹೇಳ್ಕೊತ ಹತ್ತರ್ತೀರಿ ನೀವು. ಇದು ಲಾಸ್ಟ್ ಅಂತ ತಿಳ್ಕೊಂಡು ಹತ್ತಳಿತೀರಿ ನೀವು. ಯಾಕಂದ್ರೆ ಭಾವನೆ ಬದಲಿ ಹಾಕವು. ಹಂಗೆ ಈ ಆಶ್ರಮ ನೋಡೋಣ ಇರಬೇಕು ಅನಿಸುತ್ತೆ, ಬಟ್ ಇರಲಾರಿ. ನಾ ಯಾಕೆ ನೀವು ಬರೋಕೆ ಆಗುದಿಲ್ಲ ಅಂತ ಹೇಳ್ತೀರಪ್ಪ ಅಂದ್ರೆ, ಮನುಷ್ಯ ಗುಣ. ಮನುಷ್ಯ ತಾನಿರೋ ವ್ಯವಸ್ಥೆಯನ್ನು, ತಾನಿರೋ ಜಾಗೆಯನ್ನು, ತಾನು ಕಟ್ಟಿಕೊಂಡ ಸಾಮ್ರಾಜ್ಯವನ್ನು, ನೀವೇ ನಿಮ್ಮ ಸಾಮ್ರಾಜ್ಯ ಕಟ್ಕೊಂಡಿರಿ. ನೀವು ಕಟ್ಟಿಕೊಂಡಂಥ ಸಂಸಾರಿಕ ಬಂಧನವನ್ನು ಬಿಟ್ಟು ಬರಲಾರಿರಿ. ಈಗ ನೀವು ಹೆಂಗೆ ಬಂದಿರೋ 10 ದಿವಸ ನನಗೆ ಆಶ್ಚರ್ಯ. 10 ದಿವಸ ಹೆಂಗರಾದ್ರಿ ಗೊತ್ತಿಲ್ಲ. ಆದರೆ ಇಲ್ಲಿದ್ದರೂ ಕೂಡ ನೀವು ಅಲ್ಲೇ ಇರ್ತೀರಿ. ನನ್ನ ಮಕ್ಕಳು ಏನು ಮಾಡ್ತಾರೋ ಏನು, ನನ್ನ ಗಂಡ ಏನು ಮಾಡ್ತಾರೋ ಏನು, ವ್ಯವಹಾರ ಏನು ಮಾಡ್ತಾರೆ ಏನು, ಅಂಗಡಿಗೆ ಯಾರು ಹೋಗ್ಯಾರೋ ಇಲ್ಲೋ, ಕದ ತೆಗೆದಾರೋ ಇಲ್ಲೋ, ಚಳೆ ಹೊಡೆದಾರೋ ಇಲ್ಲೋ, ಅವ್ನ ಲಿಂಬೆಯನ್ನು ಚೇಂಜ್ ಮಾಡಂತ ಹೇಳ್ತೀಯ ಮಾಡ್ಯಾರೋ ಇಲ್ಲೋ, ಬರೀ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ. ಇಲ್ಲಿ ಇದ್ಕೊಂಡಿರಿ, ಎಲ್ಲ ಶರೀರ ಇಲ್ಲದ ಮನಸ್ಸು ಅಲ್ಲದ. ಹೌದಾ? ಸುಮ್ಮನೆ ಯಾಕೆ ಬಂದಿರಪ್ಪ ಅಂದ್ರೆ ಮನಕಾಲ್ ನೋವು, ಮತ್ತೆ ಇನ್ನರ್ ತ್ರಾಸ ಕೊಟ್ಟು ಕಟ್ಟಾಗಿತ್ತು ವ್ಯವಹಾರ. ಯಾಕಂದ್ರೆ ಚಲಿಸ್ತಾ ಇರ್ಬೇಕು, ಮನುಷ್ಯ ಚಲಿಸ್ತಾ ಇರ್ಬೇಕು.
ಇಷ್ಟರ ನಡ್ಕೊಂತ ಬಂದಿರಿ, ಹೆಂಡಿ ಹೊತ್ತಾದ್ರಪ್ಪ ನಿಮ್ಗೆ ಗೊತ್ತಾಗತ್ತೆ. ನೀವು ಕಾಲು ಹೆಜ್ಜೆ ಇಡಕ ಮೊನ್ನೆ ಉಸಿರಾಟ ಯಾಕೆ ಮಾಡ್ತೀವಿ ಕಣ್ಣು ಮುಚ್ಚಿ ಓರಿಪ್ಪ ಉಸಿರಾಟ ಕಣ್ಣು ಮುಚ್ಚಿ ಉಸಿರಾಟ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ಹೇಳಿ, ಯಾಕೆ ಮಾಡ್ತೀನಿ ಅದನ್ನೇ ಹೇಳ್ದ. ಮುಂದೆ ಹೋಗ್ತೀವಪ್ಪ. ಹೌದಾ? ಸೊ ನೀವೇನು ಮಾಡಕತ್ತೀರಿ ಈಗ? ಅಲ್ಲಿ ಇದ್ದೀರಿ, ಇಲ್ಲಿ ಓದಿರಿ ಅಷ್ಟೇ. ಆದರೆ ಒಂದು ಕಡೆ ಇರಬೇಕು, ಅವಾಗ ನಿಮಗೆ ಮೋಕ್ಷ ಸಿಗುತ್ತದೆ. ಒಂದು ಕಡೆ ಹೆಂಗಿರ್ಬೇಕಪ್ಪ ಅಂದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಇರಬೇಕು. ನೀವು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಈ ಕೆಲವೊಂದು ಇವರು ಹೋಗ್ತೀನಂತಂದ್ರು, ಇದು 10 ದಿವಸ ಇದ್ರು ನೆಮ್ಮದಿಯಿಂದ ಇದ್ರು. ಈಗ ಮನಸ್ಸಿನ ಬಂತಲ್ಲ, ನಾಳೆ ಊರಿಗೆ ಹೋಗ್ಬೇಕಂತ ಬರೀ ಆ ಕಡೆ ಇಲ್ಲಿ ಗಮನ ಹೋಗೇ ಬಿಡ್ತದು. ನಾಳೆ ಗಮನ ಅಲ್ಲೇ ಶುರು ಆಗ್ಬಿಡ್ತದೆ. ಮನುಷ್ಯ ಬಿಟ್ಟು ಬರ್ಲಿಕ್ತಾ ಇರಲಿಲ್ಲ. ಇಲ್ಲಿ ಬಿಟ್ಟು ಹೋಗ್ತಾ ಇರಿದ್ರಿ ನೀವು, ಆದ್ರೆ ಅದನ್ನು ಬಿಟ್ಟು ಬರಾಗ್ತಾ ಇರಲಿಲ್ಲ. ಅದಂದ್ರೆ ಏನು? ನಿಮ್ಮದೇ ಆದಂಥ ಸಾಮ್ರಾಜ್ಯ, ನಿಮ್ಮದೇ ಆದಂಥ ಬಂಧನವನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಿಂದಕಿನ ಹಿರಿಯರು ವರ್ಷಕ್ಕೊಂದ್ಸಲ ಕಾಶಿಗೆ ಮತ್ತೆ ಎಲ್ಲೇ ರಾಮೇಶ್ವರಕ್ಕೆ, ಕಾಶಿ ರಾಮೇಶ್ವರದಿದ್ರು. ಆ್ಯಕ್ಚುಲಿ ಕಾಶಿ ಮ್ಯಾಗ ಅದ, ರಾಮೇಶ್ವರ ಕೆಳಗದ. ಕಾಶಿ ರಾಮೇಶ್ವರಕ್ಕೆ ಹೋಗ್ಬರಪ್ಪ ಅಂತಿದ್ರು. ಮಕ್ಕಳನ್ನ ಕಳಿಸ್ತಿದ್ರು, ಹಿರಿಯರನ್ನ ಕಳಿಸ್ತಿದ್ರು. ಅವಾಗ ಬಸ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ, ನಡ್ಕೊಂತ ಹೋಗ್ತಿದ್ರು. ಹೌದಾ? ಹೊಕ್ಕಿದ್ರು ಹೊರಗಡೆ, ಆದರೆ ಬಿಟ್ಟು ಹೋಗ್ಬೇಕಲ್ಲ. ಈಗ ನೀವು ಬಿಟ್ಟು ಬಂದಿರಿ, ನೀವು ಚಲೋ ಅನ್ನಿಸ್ತದೆ. ಈಗ ಒಮ್ಮೆ ಒಂದು ರೀತಿಯಿಂದ ನೋಡಿದ್ರೆ ಭಾಳ ಚಲೋ ಆತ. ಯಾಕಂದ್ರೆ ಅಡುಗೆ ಮಾಡುವಂಗಿಲ್ಲ, ಅಡುಗೆ ಮಾಡುವಂಗಿಲ್ಲ, ಸುಮ್ಮನೆ ತಂದು ಹಾಕ್ತಾರ. ಏಟೇ ಇರಲಿ ಅಂತ ರುಚಿನ ಇರಲಿ, ಏನಾರು ತಿಂದು ಹಾಕ್ತೇವೆ. ಬಟ್ ಎಷ್ಟು ಚಲೋ ಅನಿಸುತ್ತೆ, ಹಿಂಗೆ ಇರಬೇಕು ಅನಿಸುತ್ತೆ. ಬಂಧನದಿಂದ ಬಿಡುಗಡೆ ಯಾಗಬೇಕು ಅನಿಸುತ್ತೆ. ಬಟ್ ಆಗೋದಿಲ್ಲ, ಆ ಬಂಧನ ಬಿಡುಗಡೆ ಆಗೋದಿಲ್ಲ. ಅದಕ್ಕೆ ಹಿಂದಿನ ಹಿರಿಯರು ಅವಾಗವಾಗ ಮನೆ ಬಿಟ್ಟು ಹೋಗಕ್ಕೆ ಕಲೀರಿ ಅಂತಿದ್ರು. ಅವರು ಮನೆ ಬಿಟ್ಟು ಹೋಗಕ್ಕೆ ಕಲೀರಿ, ಅದರ ಅರ್ಥ ಬಿಟ್ಟು ಹೋಗಕ್ಕೆ ಕಲೀರಿ ಅಂತ. ಬಿಟ್ಟು ಹೋಗಕ್ಕೆ ಕಲೀರಿ ಅಂತಿದ್ರು. ಯಾಕೆ ಬಿಟ್ಟು ಹೋಗ್ಬೇಕು? ಯಾಕೆ ಬಿಟ್ಟು ಹೋಗ್ಬೇಕಪ್ಪ ಅಂತಂದ್ರೆ, ಒಂದು ಸಲ ಇವನ್ನೆಲ್ಲ ಪರ್ಮನೆಂಟ್ಲಿ ಬಿಟ್ಟು ಹೋಗ್ಬೇಕಾಗತ್ತೆ. ಗೊತ್ತದೆ? ಒಂದು ಸಲ ಒಂದು ಟೈಮ್ ಬರ್ತದೆ, ಪರ್ಮನೆಂಟ್ಲಿ ಶಾಶ್ವತವಾಗಿ ಮಕ್ಕಳು, ಗಂಡ, ಹೆಂಡತಿ, ಮನಿ, ಅಂಗಡಿ ಎಲ್ಲ ಬಿಟ್ಟು ಹೋಗ್ಬೇಕ್ರಿ. ಒಪ್ಪ ಕಟ್ಕೊಂಡು ಹೋಗಿ ಶಕ್ತಿ ಇಲ್ಲ. ಅದಕ್ಕೆ ಪ್ರಾಕ್ಟೀಸ್ ಮಾಡೋದು, ಬಿಟ್ಟು ಹೋಗಾಕ ಪ್ರಾಕ್ಟೀಸ್ ಮಾಡೋದು. ಯಾಕೆ ಪ್ರಾಕ್ಟೀಸ್ ಮಾಡೋದು? ಒಂದು ದಿವ್ಸ ಬಿಟ್ಟು ಹೋಗೋದೈತಿ, ಅದಕ್ಕೆ ದುಃಖ ಆಗಬಾರ್ದು ಅಂತಿಕೊಂಡು ಬಿಟ್ಟು ಬರಕ್ಕೆ ಕಲೀರಿ ಅಂತ. ಅದಕ್ಕೆ ನೀವು ಬಿಟ್ಟು ಬರಕ್ಕೆ ಕಲೀರಿ. 10 ದಿವ್ಸ ಬಂದಿರಲ್ಲ, ಮತ್ತೆ 10 ದಿವ್ಸ ಬರ್ರಿ, ಮತ್ತೆ 10 ದಿವ್ಸ ಬರ್ರಿ. ಹಿಂಗೆ ರೂಢಿ ಮಾಡ್ಕೋರಿ. ಗಂಡನ್ನ ನೀವಾಗ ಹೆಂತಿದ್ರಿ, ಹೆಂತಿನ, ಮಕ್ಕಳನ್ನ ವ್ಯವಹಾರವನ್ನು ಒಂದಿಷ್ಟು ಬಿಡ್ರಿ. ಯಾತಕ್ಕಾಗಿ? ನಿಮಗಾಗಿ. ನೀವು ಚಂದಿದ್ರೆ ಎಲ್ಲ ಚಂದ ಇರ್ತದೆ. ನಿಮ್ಮ ಮನ್ಯಾಗ ನೀವೇ ಮುಖ್ಯ ಪಾತ್ರಧಾರಿ. ನೀವಿಲ್ಲದ ಮನೆಯನ್ನು ಊಹಿಸ್ಕೊಳ್ಳಿ, ಹೆಂಗಿರ್ತದ? ನೀವು ಇಲ್ಲದೇ ಇರತಕ್ಕಂಥ ಮನೆಯನ್ನು ಊಹಿಸ್ಕೊಳ್ಳಿ, ಹೆಂಗಿರ್ತದ? ಗಂಡ ಇಲ್ಲದ ಮನೆಯನ್ನು ಊಹಿಸ್ಕೊಳ್ಳಿ, ಹೆಂಗಿರ್ತದ? ಹೆಂಡತಿ ಇಲ್ಲದ ಮನೆಯನ್ನು ಊಹಿಸ್ಕೊಳ್ಳಿ, ಹೆಂಗಿರ್ತದ? ವಾ ದೇವರೇ, ನೆನೆಸ್ಕೊಂಡ್ರೆ ಮೈ ಜುಮ್ ಅಂತತಿ. ಆದ್ರೆ ಜುಮ್ ಮಾಡಲಿ, ಮಾಡಲಿ, ಒಂದು ದಿವ್ಸ ಹೋಗುದ, ಒಂದು ದಿವ್ಸ ಅಗಲುದ, ಇದು ನಿಶ್ಚಿತ. ಅದಕ್ಕೆ ಪ್ರಾಕ್ಟೀಸ್ ಮಾಡೋಕೆ ಬಿಟ್ಟು ಬರಕ್ಕೆ ಕಲೀರಿ. ಗೊತ್ತಾಯ್ತದ? ಸೊ ಏನು ಬಿಡಬೇಕು? ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಏನು ಬಿಟ್ಟರೆ ನಾವು ನಿರಂಬಿಡ್ತೀವಿ ನೋಡ್ಕೊಳ್ಳಿ. ಬೇಕಾದ್ರೆ ಒಂದು ಕ್ಷಣ ಏನು ಬಿಟ್ಟರೆ ನಿರಂಬಿಡ್ತೀವಿ. ಒಂದು ಕ್ಷಣ ಕಣ್ಣು ಮುಚ್ಚಿರಲಾರು ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು